ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರುಡೆ ರಹಸ್ಯದ ಬೆನ್ನು ಬಿದ್ದಿದೆ ಎಸ್ಐಟಿ ಅಧಿಕಾರಿಗಳು. ನಿರಂತರವಾಗಿ ಬುರುಡೆ ರಹಸ್ಯವನ್ನ ಬೆನ್ನಹತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬುರುಡೆ ಮೀಟಿಂಗ್ ಸ್ಪಾಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಾಜರನ್ನ ಮಾಡಿದ್ದಾರೆ. ಈ ಬುರುಡೆ ಟೀಮ್ ಇದೆಯಲ್ಲ, ಎಲ್ಲೆಲ್ಲೆಲ್ಲ ಮೀಟಿಂಗ್ ಮಾಡಿತ್ತು ಆ ಸ್ಥಳಗಳನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ, ಮಹಾಜರ್ ಮಾಡ್ತಾ ಇದ್ದಾರೆ. ಉಜಿರೆಯ ಹಳ್ಳಿ ಮನೆ ಹೋಟೆಲ್ನಲ್ಲಿ ಎಸ್ಐಟಿ ಶೋಧ ಮಾಡಿದೆ. ಹಳ್ಳಿ ಮನೆ ಮೀಟಿಂಗ್ ಬಗ್ಗೆ ವಿಚಾರಣೆಯಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ ಮಾಹಿತಿ. ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಜಯಂತ್ ಟಿ ಈ ಮೂವರು ಕೂಡ 6 ತಿಂಗಳ ಹಿಂದೆ ಒಂದು ದಿನ ತಂಗಿದ್ದಂಥ ರೆಸಾರ್ಟ್ನಲ್ಲಿ ಈಗ ಶೋಧವನ್ನು ಮಾಡಿದ್ದಾರೆ. ಬುರುಡೆ ಬಗ್ಗೆ ಇತರರೊಂದಿಗೆ ಮೂವರು ಪ್ಲಾನಿಂಗ್ ಮಾಡಿದ್ರು. ಆ ಸಭೆ ಹೇಗಾಗಿತ್ತು, ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಚೆನ್ನಯ್ಯನನ್ನು ಕರೆದುಕೊಂಡು ಹೋಗಿ ಎಸ್ಐಟಿ ಮಹಾಜರು ಮಾಡಿದೆ, ಸ್ಥಳ ಮಹಾಜರು ಮಾಡಿದೆ. ರೆಸಾರ್ಟ್ ಸಿಬ್ಬಂದಿ ಹೇಳಿಕೆಯನ್ನು ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಲ್ಲೆಲ್ಲೆಲ್ಲ ಮೀಟಿಂಗ್ ಮಾಡಿದ್ರು, ಯಾರನ್ನೆಲ್ಲ ಭೇಟಿ ಮಾಡಿದ್ರು, ಹೇಗಿತ್ತು ಇವ್ರದ್ದು ಪ್ಲಾನ್ ಆಫ್ ಆ್ಯಕ್ಷನ್, ಯಾತಕ್ಕೋಸ್ಕರ ಈ ರೆಸಾರ್ಟ್ಗೆ ಬಂದಿದ್ರು, ರೆಸಾರ್ಟ್ಗೆ ಬಂದಾಗ ಯಾರನ್ನು ಭೇಟಿ ಮಾಡಿದ್ರು, ರೆಸಾರ್ಟ್ಗೆ ಬಂದಾಗ ಯಾರೆಲ್ಲ ಇಲ್ಲಿ ವಾಸ್ತವ್ಯವನ್ನು ಹೂಡಿದ್ರು, ಯಾತಕ್ಕೋಸ್ಕರ ಈ ರೆಸಾರ್ಟ್ಗೆ ಬಂದರು, ಈ ರೆಸಾರ್ಟ್ನಲ್ಲಿ ಆದಂಥ ಪ್ಲ್ಯಾನ್ ಹೇಗಿತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, 6 ತಿಂಗಳ ಹಿಂದೆ ಒಂದು ದಿವಸ ಮೂವರು ತಂಗಿದ್ದಂಥ ರೆಸಾರ್ಟ್ ಇದು, ಹಳ್ಳಿ ಮನೆ. ಅಲ್ಲೂ ಕೂಡ ಈಗ ಸ್ಥಳ ಮಹಾಜರ್ ಆಗಿದೆ. ಅಲ್ಲಿ ಸಿಕ್ಕಂಥ ಸಾಕ್ಷ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಕಿರಣ್. ಮಧು, ಎಸ್ಐಟಿ ತನಿಖೆ ಮುಂದುವರೆದಂತೆ ಹೊಸ ಹೊಸ ವಿಚಾರಗಳು ಹಾಗೇನೆ ಕೆಲವು ರಹಸ್ಯಗಳು ಬಯಲಾಗ್ತಾ ಇದ್ದಾವೆ. ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಹಾಗೇನೆ ಈ ಚೆನ್ನಯ್ಯನ ವಿಚಾರಣೆ ಕೂಡ ನಡೆಸ್ತಾ ಇದೆ. ಆತ ಒಂದೊಂದೇ ವಿಚಾರಗಳನ್ನ ಹೇಳ್ತಾ ಇರುವಂತ. ಅದರಂತೆ ನಿನ್ನೆ ಸಂಜೆ ಕೂಡ ಒಂದು ಏಕಾಏಕಿ ಎಸ್ಐಟಿ ಅಧಿಕಾರಿಗಳು ಒಂದು ಸ್ಥಳ ಮಹಾಜರಿಗೆ ಈ ಚೆನ್ನನನ್ನ ಕರ್ಕೊಂಡು ಹೋಗಿದ್ದಾರೆ. ಅದು ಕೂಡ ಬೆಳ್ತಂಗಡಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಉಜಿರೆ ಅಲ್ಲಿರುವಂತಹ ಒಂದು ಹಳ್ಳಿ ಮನೆ ರೆಸಾರ್ಟ್, ಆ ರೆಸಾರ್ಟಿಗೆ ಸಂಜೆ ಕರ್ಕೊಂಡು ಹೋಗಿದ್ರು. ಮಾಹಿತಿಯ ಪ್ರಕಾರ ಒಂದು 6 ತಿಂಗಳ ಹಿಂದೆ ಆ ಒಂದು ರೆಸಾರ್ಟ್ ಅಲ್ಲಿ ಚೆನ್ನಯ್ಯ ಬಂದ್ಕೊಂಡು ತಂಗಿದ್ದ. ಹಾಗೇನೆ ಅಲ್ಲಿ ಮಟ್ಟಣ್ಣನವರ್ ಹಾಗೆ ಜಯಂತ್ ಕೂಡ ಬಂದಿದ್ರು. ಅಲ್ಲಿ ಒಂದು ಹಂತದ ಮೀಟಿಂಗ್ ಆಗಿತ್ತು, ಅದರಲ್ಲಿ ಮತ್ತು ಕೆಲವರು ಇದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಮೀಟಿಂಗ್ ಮಾಡಿದ ಸಭೆ ಮಾಡಿಸಿದ ಜಾಗ, ಹಾಗೇನೆ ಅಲ್ಲಿ ಉಳ್ಕೊಂಡಂತಹ ರೂಮ್, ಚೆನ್ನಯ್ಯ ಉಳ್ಕೊಂಡಂತಹ ರೂಮ್, ಅದನ್ನ ಸ್ಥಳ ಮಹಾಜರು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಾಗೇನೆ ಮಹಾಜರ್ ಮಾಡಿ ಅಲ್ಲಿಯ ಸಿಬ್ಬಂದಿಗಳು ಯಾರಿದ್ದಾರೆ ರೆಸಾರ್ಟಿನ, ಆ ರೆಸಾರ್ಟ್ನ ಸಿಬ್ಬಂದಿಗಳ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಹಂತ ತುಂಬಾ ದೊಡ್ಡ ಮಟ್ಟದ ಪ್ಲಾನಿಂಗ್ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.